ಇನ್ನೊಂದು ಅಳಿಬೇಕಿತ್ತ ಅಕ್ಕಗ ಮದ್ವೆ ಆಗಂತೆ ತಾವು. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಖುಷು ಟೀಕೊಂಡೋ ಕ್ಲಾಸಲ್ಲಿ ಬೆಲ್ ಟೆಸ್ಟ್ ಇದೆ. ಅವನು ಬೆಲ್ ಟೆಸ್ಟ್ಗೆ ಅಂತ ರೆಡಿ ಆಗ್ತಾ ಇದ್ದಾನೆ. ಹಾಗೆ ಊರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ವಿಡಿಯೋ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಖುಷಿದು ಸ್ಕೂಲಲ್ಲಿ ಮತ್ತು ಈ ಥರ ಕ್ಲಾಸಲ್ಲಿ ಏನಾದರೂ ಅಕೇಶನ್ಸ್ ಇದ್ದರೆ ನನಗೆ ಯಾವುದೇ ಥರ ಟೆನ್ಷನ್ ಇಲ್ಲ. ಅವನೇ ನೀಟಾಗಿ ರೆಡಿ ಆಗಿಬಿಟ್ಟು ಆನ್ ಟೈಮ್ಗೆಲ್ಲ ಹೋಗ್ಬಿಡ್ತಾನೆ. ನಾನು ಕಾಣಿಸುತ್ತೆ ಮಮ್ಮಿ ಇದ್ರಾಗ. ನಾನು ಕಾಣಿಸ್ತೀನಿ. ಫೋಟೋ ರಿಪೀಟ್ ಚೇಂಜ್ ಮಾಡ್ಬೋದಲ್ಲ ಹಿಂಗ ಮಾಡಿ ಹಿಂಗ ದೂರ ಹೋದ್ರೆ ಕಾಣಿಸ್ತೆ. ಅದೇ ಊರಿಂದ ಬಂದಿದ್ದಾರೆ ಅನ್ನಲ್ಲ, ನಮ್ಮ ಅತ್ತೆ, ನಮ್ಮ ಬಾಬಾ ಮಗಳು ಮತ್ತು ನಮ್ಮ ಮೈದ್ನ ಬಂದಿದ್ದಾರೆ. ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮೊಮ್ಮಗಳು ಸ್ವಲ್ಪ ಸೇವೆ ಎಲ್ಲ ಮಾಡ್ತಾ ಇದ್ದಾಳೆ. ಸಾಕಮ್ಮ, ಇದೆ ಪೈಟಿಂದ ಸಾಕಿದೆ, ಪೈಟಿಂದ ಸಾಕಾಗಿದೆ. ಖುಷು ಬೆಲ್ ಟೆಸ್ಟ್ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡೋದು ಬೇರೆ, ನೀನು ಅದ್ರಾಗ ನೋಡೋದು ಬೇರೆ. ಫೈಟಿಂಗ್ ಆಡ್ದಾನಲ್ಲಿ ಯಾ ಇಲ್ಲ ಅದು ಬಟ್ಟೆ ಕಟ್ಕೊಂಡ್ರ ನೋಡಿ. ನನಗೆ ಗೊತ್ತಾಯ್ತು. ಫೈಟಿಂಗ್ ಆಡೋದಲ್ಲ, ಬೇಸ ಅಲ್ಲ ಅದು. ತಾಯಿ ಮನೇಲಿ ಎಲ್ಲಿರ್ತಾಗ ಜಡೆ ಕಳ್ಸಿದ್ದಮ್ಮ ನುಗ್ಗುತ್ತಾಗ ಎಲ್ಲದು. ಅಲ್ಲ, ನನ್ ನೆನಪಾಗಿಲ್ಲ. ಮಾಮೂಲು ಬ್ಯಾಚ್ ಅವಾಗ ಹಂಗೆ ಹಾಕೊಂಡಿದ್ದು. ಅವಾಗ ಹಂಗೆ ಹಾಕೊಂಡಿದ್ದು. ಬೈತೈತಾಗ ಬೇಸಿಂಗ ಬಾಸ್ ಯಾವ್ದು ಬಾಸ್ ಅವಂದು ಹೇರ್ ಸ್ಟೈಲ್ ಆಗೈತಿ ಇವತ್ತು. ಹೊಸ ಹೇರ್ ಸ್ಟೈಲ್ ಮಾಡೋದು ನಾನು ಮರ್ತ್ಬಿಟ್ಟಿನಿ. ಹಂಗೆ ಆಗ್ಬೇಕಿತ್ತು ನೋಡಿ, ಸುಮ್ಮನೆ ಹೇಳಿ ನಾನು ಮತ್ತೆ ಇರೋದಲ್ಲ ಹೆಂಗ ಒಂದು ಪಾಸ್ತಾ ಆಗಿ ಅನ್ಸೈತೆ. ಏನಂದು ನಿಮ್ಗೆ ಮದುವೆ ನೋಡೋಣ ಅಂತಾನೆ ಎಲ್ಲ ದಾತಿ ನಮ್ಮ ತಂಟೆಗೆ ಬಂದ. ಅಕ್ಕಗ ಮದ್ವೆ ಆಗಂತೆ ತಾವು. ನಾನು ಕೇಳಿಸ್ಕೊಳಕತ್ತೀನಿ. ಆಗ್ಬೇಕ ಬೇಡ? ಬೇಡಲ್ಲಪ್ಪ, ಆಗ್ಬೇಕ ಬೇಡ? ನಾನೇನು ಮದುವೆ ಮಾಡ್ಕೊಂತೀನಿ ಮಮ್ಮಿ, ಅಕ್ಕ ಕೇಳ್ಬೇಕು. ನೀನಲ್ಲ ಮಾಡಕ್ಕ, ನೀನ್ ಮಾಡ್ಬೇಕಲ್ಲ ಓಡಾಡಿ ನಮ್ಮ ಅಕ್ಕಂದ ಮದ್ವೆ ಅಂತ. ನಮ್ಮ ಮೊಮ್ಮಕ್ಕಳು ಅರ್ಧ ಮುಗಿದೊಂದು ಮದುವೆ ಮಾಡಿಸ್ತೀನಿ. ಯಾರು ಇನ್ನೊಂದು ಅಳಿಬೇಕಿತ್ತ? ಇನ್ನೊಂದು ಎಣ್ಣ ಸಾಕು. ಇಬ್ರೈದಾರಲ್ಲ, ಇಬ್ರೈದಾರಲ್ಲ ಸಾಕು. ಬೇಕು ನೀ ಇಲ್ಲ ಇನ್ನೂ ಬೇಕು. ಒಬ್ಬಕ್ಕಿನ್ನೊಂದೇ ಚಂದ ನೋಡ್ಕ್ಯಪ್ಪ ನೀನು. ಅಕ್ಕನಾದ್ರು ತಂಗಿನಾದ್ರು ಮಗಳಂತ ಒಂದು ಫೋನಂತ ಎಲ್ಲರೂ ಹಿಂಗೆ ಮಾಡ್ತಾರದು. ನಾನು ಬೈ ತಾಮ ನಾನು ಕಟ್ಕೊಂತ ತಾಮ ನೀವು ಇಲ್ಲಿ ಸ್ಯಾಚ್ ಮಾಡಿ ಮಮ್ಮಿ ಯಾರ್ದು ಕಟ್ರಿ ಆ ಕಡೆ ಹಾಕು. ಮುದೇಕಿಗೆ ಅರೆದಕ್ಕೆ ಅಲ್ಲ ತುರುಬ್ ಕಟ್ಟಕ್ ಬರೋತದ ಉದ್ದಾಗ್ತಂತ ನಾನು ಬಿಡು ಬಿಡು ಬೇಸ್ ಮಾಡಿ ಬಿಡು ಕೆಡ್ಸ್ಕೆ ಮಾಡಿ ಬಿಡತ್ತೆ ಜಾಸ್ತಿ
ಸಾಕು ಕೂದಲು ಬಾಸಿ ಅಂತ ಸಾಕು. ಭಾರಿ ಬಯಸಾಯ್ತು ಕಡ್ಸ್ಕೊಂಡು ಮತ್ತೆ ಕಡ್ಸ್ಕೊಂಡು ಬಿಚ್ಕೊಂಡ್ಲ ಈ ಜುಟ್ಟು ಇಲ್ಲೇ ಇಟ್ಬಿಡಂಗೆ ನಾನು ಬಿಚ್ಕೊಡ್ತೀನಿ ತಗ. ಅವು ಸಮಾಧಾನ ಇಲ್ಲ ನೀನು ಹಾಕಿದ್ವಿ. ಬಾಯ್ಪ, ಹುಷಾರು, ಬಾಯ್. ಸ್ಟೂಡೆಂಟ್ಸು ಸ್ವಲ್ಪ ಬೇಗ ಬರಬೇಕು ಅಂತ ಹೇಳಿದ್ರು. ಖುಷಿನ 4:30ಗೆಲ್ಲ ಕಳಿಸ್ದೆ. ಇನ್ನು ಪೇರೆಂಟ್ಸ್ಗೆ 5 o'clock ಹೇಳಿದ್ರು. ಅದಕ್ಕೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಮಡಚಿಟ್ಟು, ಹಾಗೆ ಅತ್ತೆಗೆ ಹುಷಾರಿಲ್ಲ ಅಂತೇಳಿ ಅತ್ತೆ ಬರಲಿಲ್ಲ, ಮತ್ತು ಅವ್ರ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಭಾವನ ಮಗಳನ್ನ ಬಿಟ್ಟು ಹೋಗಿದ್ದೆ. ಇನ್ನು ಅವ್ರಿಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು, ಹಾಗೆ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ನಾನು ಮತ್ತು ಪ್ರಾಪ್ತಿ ಹೋಗ್ತಾ ಇದ್ವಿ. ಪ್ರಾಪ್ತಿ ಎಲ್ಲಿಗೆ ಹೋಗ್ತೀವಮ್ಮ? ಕೇಳಿಸಿಲ್ಲ ನನಗೆ. ನನ್ನಂಗೆ ಅಲ್ಲ, ನೀನೇ ಅದು. ಗೊತ್ತಾಗಿಲ್ಲ ನೀನಂತ. ಈ ಕಡೆ ಈ ಕಡೆ. This is my belt test. I am going to yellow belt to green belt. Don't skip the video. It is very interesting video. So your kids will also learn. Support me and subscribe my mama's channel Pooja Gopalax. ಪ್ರಾಪ್ತಿ ಎಲ್ಲೋದ್ರೂ ಕೂಡ ಸೈಲೆಂಟ್ ಆಗಿರಲ್ಲ, ಓಡಾಡ್ತಾ ಕಿರಿಸ್ತಾ ಇರ್ತಾಳೆ. ಅಂಥದ್ದು ಇವತ್ತು ಸೈಲೆಂಟಾಗಿ ಕೂತ್ಕೊಂಡು ನೋಡಿದ್ದಾಳೆ. ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾಳೆ ಅಂದರೆ ಅವ್ರು ಹೇಳೋದೆಲ್ಲ ಇವಳಿಗೆ ಬಯಟ್ ಆಗೋಗಿದೆ. ಮನೇಲಿ ಬಂದು ಅದೇ ಹೇಳ್ತಾ ಇದ್ಲು. ಹರೆ ಮಕ್ಕಿ, ಮಮತಾ ಮಕ್ಕಿ, ಹಲ್ಗುಲ್ ಮಕ್ಕಿ, ಮಮತೋಮ್ ಚಿಡಿಗಿ, ಹಲ್ಗುಲ್ ಚಿಡಿಗಿ, ಹಾರೆ ಚಿಡಿಗಿ, ಯಪ್ ಚಿಡಿಗಿ, ಟೇಕ್ವಾಂಡೋ ಹೇ. बलजागी चुंबी किक सीजा अपचागी हे अपचागी हे दलियोचागी हे दलियोचागी हे नरियोचागी हे नरियोचागी हे नरियोचागी हे नरियोचागी हे मिरियोचागी.
ಬ್ರಿಕ್ಸ್ ಹೊಡೆಯೋದಂತೂ ಪ್ರಾಪ್ತಿಗೆ ಫುಲ್ ಇಷ್ಟ ಆಗೋಗಿದೆ. ಅವ್ರ ಅಣ್ಣ ಒಂದು ಅಟೆಂಪ್ಟಿಗೆ ಹೊಡೆದ ತಕ್ಷಣ ಅವಳು ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ. ಅಮ್ಮ ಅಣ್ಣ ಒಂದೇ ಸಾರಿ ಹೊಡೆದ್ಬಿಟ್ಟಮ್ಮ ಅಂತ ಖುಷಿ ಪಟ್ಟು ಕ್ಲಾಪ್ಸ್ ಎಲ್ಲ ಆಗ್ತಾ ಇದ್ಲು. ಇವು ಒಂದೊಂದು ಕಲರ್ ಬ್ರಿಕ್ಸ್ ಒಂದೊಂದು ಥರ ಸ್ಟ್ರೆಂತ್ ಇರುತ್ತೆ. ಬ್ಲೂ ಮತ್ತು ಯೆಲ್ಲೋನ ಅವನು ಹೊಡೆದ, ರೆಡ್ನ ಸ್ವಲ್ಪ ಕಷ್ಟ ಆಯಿತು, ಒಂದು 2-3 ಏಟ್ಗೆ ಹೊಡೆದ. ರೆಡ್ಡನ್ನು ಒಂದು 2-3 ಸಾರಿ ಅಟೆಂಪ್ಟ್ ಮಾಡ್ದ, ಅದು ಆಗಿಲ್ಲ. ಇನ್ನು ಅವರು ಬ್ಲೂನೇ ಮತ್ತೆ ರಿವರ್ಸ್ ಆಗಿ ಅದನ್ನೇ ಇಟ್ಟರು. ಹಾಗೆ ಇವ್ರ ಮಾಸ್ಟರ್ ಜೊತೆ ಒಬ್ರು ಜಡ್ಜಸ್ ಕೂಡ ಬಂದಿರ್ತಾರೆ. ಅವ್ರು ಇವ್ರನ್ನೆಲ್ಲ ಜಡ್ಜ್ ಮಾಡ್ತಾರೆ. ಯಾರಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿ ಅಲ್ಲೇ ಹೇಳ್ಕೊಡ್ತಾರೆ. ಇನ್ನು ಒಂದು ಲಿಪ್ಸ್ಟಿಕ್ ಕತೆ ಏನು ಅಂದರೆ, ಪ್ರಾಪ್ತಿಗೆ ಎಲ್ಲೋದ್ರೂ ಕೂಡ ಲಿಪ್ಸ್ಟಿಕ್ ಇರಬೇಕು ಕೈಯಲ್ಲಿ. ಮಧ್ಯೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ಲು, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ. ಲಿಪ್ಸ್ಟಿಕ್ನ ಅಲ್ಲಿಗೂ ಕೂಡ ತೊಗೊಂಡು ಬಂದಿದ್ಲು. ಅಲ್ಲೊಬ್ಬ ಹುಡುಗಿ ಇದ್ಲು, ಸೇಮ್ ಅವಳು ಕೂಡ ಪ್ರಾಪ್ತಿ ಏಜೆ. ಅವಳು ನೋಡಿ ನಾನು ಹಚ್ಕೊತೀನಿ ಅಂತ ಇದ್ಲು, ಬಟ್ ಅವ್ರ ಅಮ್ಮ ಬೇಡ ಅಂದ ತಕ್ಷಣ ಅವಳು ಸುಮ್ಮನೆ ಆಗ್ಬಿಟ್ಲು. ನನ್ನ ಮಗಳು ಮಾತ್ರ ಯಾರು ಹೇಳಿದ್ರು ಕೇಳಲ್ಲ. ಮಧ್ಯೆ ಸ್ವಲ್ಪ ದಿನ ನಾನು ಹಚ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ, ಅವಳು ಟಾರ್ಚರ್ಗೆ ಅಷ್ಟು ಅಡಿಕ್ಟ್ ಆಗೋಗಿದ್ಲು. ಇನ್ನು ಎಲ್ಲ ಮಕ್ಕಳನ್ನ ಟೆಸ್ಟ್ ಮಾಡಿದ್ದಾದ್ಮೇಲೆ ಫೈನಲ್ ಆಗಿ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಲಾಸ್ಟಿಗೆ ಅವ್ರು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಸ್ಪೀಚ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬೆಲ್ಟ್ ಕೊಟ್ಟರು. After belt test, I got green belt. I'm feeling very happy. Thank you all for watching. In next belt test, I will go to green 1. Watch my videos. ಇನ್ನು ಇದೇ ಮಾಸ್ಟರ್ ಜಿಮ್ ಕೂಡ ಹೇಳ್ಕೊಡ್ತಾರೆ. ಪಕ್ಕದ ಜಿಮ್ದು ಐಟಮ್ಸ್ ಎಲ್ಲ ಇತ್ತು. ಪ್ರಾಪ್ತಿ ಖುಷಿದು ಬೆಲ್ಟ್ ತೊಗೊಂಡು ಅವಳು ಸ್ವಲ್ಪ ಕಟ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿ, ಹಾಗೆ ಜಿಮ್ ಐಟಮಲ್ಲಿ ಅವಳು ಮತ್ತು ಅಲ್ಲೇ ಫ್ರೆಂಡ್ ಆಗಿರೋ ಇನ್ನೊಬ್ಳು ಸೇರ್ಕೊಂಡು ಆಟ ಆಡ್ತಾ ಇದ್ರು. ಇನ್ನು ಖುಷಿ ಗ್ರೀನ್ ಬೆಲ್ಟ್ ಹಾಕೊಂಡ್ನಲ್ಲ, ಇನ್ನು ಯೆಲ್ಲೋ ಬೆಲ್ಟ್ ಇವಳು ಕೈಯಲ್ಲಿ ಕೊಟ್ಟಿದ್ದ. ಇವಳು ಕೂಡ ಗಂಟು ಹಾಕೊಳ್ಳೋಕೆ ಟ್ರೈ ಮಾಡಿದ್ಲು. ಫೈನಲ್ ಆಗಿ ಇವಳು ಗಂಟು ಹಾಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ಹಾಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಹಾಗೆ ಕೊನೆಗೆ ಒಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.